ವೆಲ್ಕಮ್ ಟು ರಾಧಾ ಚಾನೆಲ್. ನೋಡಿ, ನಾನಿವತ್ತು ಬಟಾಟೆ ಪಲ್ಯ ಒಂದು ಸುಲಭದಲ್ಲಿ, ತುಂಬ ಸುಲಭದಲ್ಲಿ, ತುಂಬ ಯಾರು ಸಹ ಮಾಡ್ಬೋದು, ಮಕ್ಕಳು ಸಹ ಮಾಡ್ಕೊಂಡು ತಿನ್ಬೋದು. ಇದು ಅಷ್ಟು ರುಚಿ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು. ನೋಡಿ, ನಾನು ಬಟಾಟೆ ಪೀಲ್ ಮಾಡಲಿಲ್ಲ, ಸಿಪ್ಪೆ ಸುಮ್ಮನೆ ಹೀಗೆ ಗೆಚ್ಚಿ ತೆಗ್ದದ. ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೇದದ ಆರೋಗ್ಯಕ್ಕೆ ನಮಗೆ. ಹಾಗೆ ನೋಡಿ, ಇಲ್ಲಿ ಬಾಣಲ್ಲಿ ಇಟ್ಕೊಂಡಿದೆ. ಬಟಾಟೆ, ನೀರುಳ್ಳಿ, ಹಸಿಮೆಣಸು, ಬೇಳೆಲ್ಲ ಕತ್ತರಿಸಿ ಇಟ್ಕೊಂಡಿದೆ. ಬೇಳೆಗೆ ಸಣ್ಣ ಕತ್ತರಿಸಿ ಇಡಬೇಕಾದ್ರೆ ಒಳ್ಳೆ ಪರಿಮಳ ಆತ ಪಲ್ಯಕ್ಕೆ. ಒಂಚೂರು ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ. ಎಣ್ಣೆ ಬಿಸಿ ಆಯಿತು. ಬಟಾಟೆ ಹಾಕೊಂಬ, ನೀರುಳ್ಳಿ ಹಾಕೊಂಬ, ಎಲ್ಲ ಹಾಕೊಂಡೆ. ನೀರುಳ್ಳಿ, ಬಟಾಟೆ, ಹಸಿಮೆಣಸು, ಬೇವಿನೆಲೆ. ಈಗ ಮತ್ಕೊಂಡು ಚೂರು ಅರಿಶಿಣ ಹಾಕೊಂಬ. ಈಗ ಮುಚ್ಚಿಟ್ಕೊಂಡು ಬಿಡ. ನೀರು ಹಾಕೋದೇ ಬೇಡ ಇದಕ್ಕೆ, ಅದೇ ಬೇಯಿತ್ತು. ಆ ಸೆಕೆ ನೀರು ಬಿದ್ದೇ ಬೇಯ್ತದೆ. ತುಂಬ ಅನ್ಸುತ್ತೆ ನೋಡಿ. ಬಟಾಟೆ ಹೊಡೆದು ಬೆಂದಾಯ್ತು. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬ. ಇದಕ್ಕೆಲ್ಲ ಹೆಚ್ಚು ಉಪ್ಪು ಬೇಕಾಗ್ತಾ ಇಲ್ಲ. ಖಾರಕ್ಕೆ ತಕ್ಕ ಹಸಿಮೆಣಸು ಮೊದಲೇ ಹಾಕಿದ್ದೇವಲ್ಲ, ಹೆಚ್ಚು ಬೇಕಾಗ್ತಿಲ್ಲ. ಮೆಣಸಿನಲ್ಲಿ ಆಂಧ್ರದಲ್ಲಿ ಇದಕ್ಕೆ ವೇಪುಡು ಅಂತ ಹೆಸರು. ಅಲ್ಲೆಲ್ಲ ಹೀಗೆ ಮಾಡೋದೆಲ್ಲ ಪಲ್ಯ ಅಂದರೆ ಹೀಗೆ ವೇಪುಡು ಅಂತ. ತೊಂಡೆಕಾಯಿ ಸಹ ಹೀಗೆ ಮಾಡಿಬಿಡ್ತಾರೆ, ಎಲ್ಲ ಬಾಳೆಕಾಯಿ ಎಲ್ಲ ಹೀಗೆ ಮಾಡಿಬಿಡೋದಲ್ಲಿ. ಆಗಿರುತ್ತೆ. ಈಗ ಬೌಲ್ ಟ್ರಾನ್ಸ್ಫರ್ ಮಾಡುವ. ಚಪಾತಿ ಸಹ ಲಾಯಕಾತು, ಪೂರಿ ಚಪಾತಿಗೆ, ಮೊಸರನ್ನಕ್ಕೆಲ್ಲ ಲಾಯಕಾತು. ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕಂತೂ ಹೈ ಕ್ಲಾಸ್ ಆಗ್ತಿದ್ದು. ರುಚಿಯಾದ ಬಟಾಟೆ ರೋಸ್ಟ್, ಬಟಾಟೆ ವೇಪುಡೆ ಹೇಳ್ತಾರೆ ಆಂಧ್ರದಲ್ಲಿ. ಬಟಾಟೆ ರೋಸ್ಟ್ ರೆಡಿಯಾಗಿದೆ. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವಂತ ಮದುವೆ ಮಾಡಿ. ಥ್ಯಾಂಕ್ ಯು.